ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದದಿಂದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದಿಂದ, ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ತುಂಬ ಚೆನ್ನಾಗಿರ್ತೀರ. ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಅವುಗಳನ್ನು ಎದುರಿಸಬೇಕು ಅಂತ ಒಂದು ಆತ್ಮವಿಶ್ವಾಸ ನಮ್ಮ ಜೊತೆಗಿದ್ದರೆ ಖಂಡಿತವಾಗಿಯೂ ಇಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ. ಕುಗ್ಗಬಾರ್ದಷ್ಟೇ. ಭರವಸೆ ನಮಗೆ ನಾವೇ ಕೊಟ್ಕೊಳ್ಬೇಕು, ಅದನ್ನು ಯಾರೋ ಕೊಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಬಾರ್ದು. ನಮ್ಮ ವಿಚಾರಗಳು ಏನೇ ಇದ್ದರೂ ಕೂಡ ಅವುಗಳನ್ನು ಗುರುವಿನಲ್ಲಿ, ಭಗವಂತನಲ್ಲೇ ಹೇಳ್ಕೊಳ್ಬೇಕು ಹೊರತು ಯಾರನ್ನೂ ಕೂಡ ನಂಬಾರ್ದು. ನಮ್ಮ ಆತ್ಮಸಾಕ್ಷಿಯನ್ನು ಬಿಟ್ಟು ಅದು ಯಾವ ರೀತಿ ಹೇಳ್ತದೋ ಅದೇ ರೀತಿ ನಾವು ಮುಂದುವರಿಬೇಕು. ಸ್ನೇಹಿತರೆ, 9 ಗುರುವಾರಗಳ ವ್ರತವನ್ನು ನಾನು ನಾಳೆಯಿಂದ ಶುರು ಮಾಡ್ತೀನಿ. ಯಾವ ರೀತಿ ಮಾಡಬೇಕಕ್ಕ ಹೊಸ ವರ್ಷಕ್ಕೆ ಅಂಥೇಳಿ ಕೆಲವರು ಕೇಳಿದರು. ಹಾಗೆ ಕೆಲವರು ಸಚ್ಚರಿತ್ರೆಯ ಪಾರಾಯಣ ಶುರು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಹಾಗೆ ಕೆಲವರು ಸಾಯಿ ನಾಮವನ್ನು ಬರೀಲಿಕ್ಕೆ ಶುರು ಮಾಡ್ಬೋದಾ? ಈ ವರ್ಷ ಪೂರ್ತಿ ಎಷ್ಟಾಗುತ್ತೆ ಅಷ್ಟು, ಅದನ್ನು ಯಾವ ರೀತಿ ಬರಿಬೇಕು, ಯಾವ ಸಮಯದಲ್ಲಿ ಬರಿಬೇಕು ಅಂತ ಹೇಳಿ ಕೂಡ ಪ್ರಶ್ನೆ ಕೇಳಿದ್ದೀರಾ. ಹಾಗೆ ಇನ್ನು ಕೆಲವರು ಸಾಯಿ ಗಾಯತ್ರಿ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸ್ಬೇಕಾ, ಹಾಗೆ ಅದನ್ನು ಕೂಡ ಬರಿಬೋದಾ, ಅದರಿಂದ ಏನೆಲ್ಲ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಕೇಳಿದ್ದೀರಾ ಸ್ನೇಹಿತರೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಸಾಯಿ ಬಾಬಾರವರ ವ್ರತದ ಬಗ್ಗೆ, 9 ಗುರುವಾರಗಳ ವ್ರತದ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಹೇಳ್ತೀನಿ, ವಿಶ್ವಾಸವಿಟ್ಟು ಬಾಬಾರವರಲ್ಲಿ ಶರಣಾದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ನಿಮ್ಮ ಜೊತೆಗಿದ್ದು ನಾನಿದ್ದೀನಿ, ಮುಂದೆ ಸಾಗಿ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನಾನು ನೀಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಪಾಪ ಏನೇ ಇರಲಿ, ನಿಮ್ಮ ಕರ್ಮಗಳು ಯಾವುದೇ ರೀತಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದರೂ ಕೂಡ ನಾನು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ರಕ್ಷಿಸ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಬಾಬಾ 11 ವಚನಗಳಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನೆನಪು ಮಾಡ್ಕೊಳ್ಳಿ. ನಂತರ ನೀವು ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಗುರುವಾರ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಪೂಜೆ ಮಾಡಿದರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಸಂಜೆ 6 ಗಂಟೆಗೆ ಮಾಡ್ಕೊಳ್ಬೋದು. ಇಲ್ಲ ನಿಧಾನವಾಗಿ ಮಾಡ್ತೀವಿ ಅಂದರೆ 6 ಗಂಟೆ ಒಳಗೆ ಮಾಡ್ಕೊಳ್ಳಿ. ಮನೆ ಕೆಲಸ, ಮಕ್ಕಳನ್ನು ಶಾಲೆಗೆ ಕಳಿಸಿ, ಮತ್ತು ಗಂಡನ್ನು ಕೆಲಸಕ್ಕೆ ಕಳಿಸಿ, ಗದ್ದೆ ಕೆಲಸ ಈಗೆಲ್ಲ ಹೋಗೋರು ಇರ್ತಾರೆ, ಅವರಿಗೆಲ್ಲ ಅಡುಗೆ ಮಾಡಿ ನಾವು ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಕೊಳ್ಬೋದು. ಅಂದರೆ ಖಂಡಿತ ಮಾಡ್ಕೊಳ್ಬೋದು. ಆ ಸಮಯದಲ್ಲೂ ಕೂಡ ಬಾಬಾರವರಿಗೆ ಶಿರಡಿಯಲ್ಲಿ ಒಂದು ಆರತಿ ನಡೆಯುತ್ತೆ. ಒಟ್ಟಾರೆಯಾಗಿ 4 ಆರತಿಗಳು ನಡೀತವೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಹಾಗೆ ಮಧ್ಯಾಹ್ನ ಒಂದು ಅಭಿಜಿನ್ ಲಗ್ನದಲ್ಲಿ, ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ, ಹಾಗೆ ರಾತ್ರಿ ಮಲಗಬೇಕಾದ್ರೆ ಒಂದು ಶೇಜಾರತಿ ಕೂಡ ನಡೆಯುತ್ತೆ ಸ್ನೇಹಿತರೆ. ನಿಮಗೆ ಈ 4 ಸಮಯದಲ್ಲಿ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ. ಭಗವಂತ ಆ ಸಮಯ ಈ ಸಮಯ ಅಷ್ಟೇ ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಅಂತ ಏನಿಲ್ಲ. ನಾವು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ, ನಂಬಿಕೆ ಇಟ್ಟು ಯಾವಾಗ ಕೂಗಿದ್ರು ಕೂಡ ಅವರು ಓಡೋಡಿ ಬರ್ತಾರೆ. ಅಂತಹ ಕರುಣಾಮಯ, ಅಂತಹ ದಯಾಮಯ, ಅಂತ ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಬಹಳ ಶ್ರೇಷ್ಠ. ಯಾಕಂದರೆ ಆ ಸಮಯ ನಿಶ್ಶಬ್ದ ಆಗಿರುತ್ತೆ. ನಾವು ಮತ್ತು ದೇವರು ಮಾತ್ರ ಇರ್ತೀವಿ. ಅಂದರೆ ನಮ್ಮಿಬ್ಬರ ಒಂದು ಅವಿನಾಭಾವ ಸಂಬಂಧದಲ್ಲಿ ಪೂಜೆ ನಡೆಯುತ್ತೆ. ಬೇರೆ ಯಾವುದೇ ರೀತಿ ಗಲಾಟೆಗಳು, ಒತ್ತಡಗಳು ನಮ್ಮನ್ನು ಕಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಈ ರೀತಿ ಮೂರ್ತಿ ಇದೆ, ಇಲ್ಲ ಫೋಟೋ ಇದೆ ಅಂದರೆ ಫೋಟೋನ ಒರೆಸಿ ಅದಕ್ಕೆ ಹಾರ ಹಾಕಿ ಅದಕ್ಕೆ ನೈವೇದ್ಯ ಮಾಡಿ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಿ. ಮೂರ್ತಿ ಇದೆ ಅಂದರೆ ಪ್ರತಿ ಗುರುವಾರ ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನ, ಸ್ವಲ್ಪ ರೋಸ್ ವಾಟರು, ಹಾಗೆ ತುಳಸಿ ದಳ, ಹೂವಿನ ದಳಗಳನ್ನು ಹಾಕಿ ಅಭಿಷೇಕ ಮಾಡ್ಕೊಳ್ಳಿ. ಹಾಲು ಮತ್ತು ಜೇನುತುಪ್ಪ, ಸಕ್ಕರೆ, ಕಡಲೆಕಾಳು ಈ ರೀತಿ ಕೂಡ ನೀವು ಅಭಿಷೇಕ ಮಾಡ್ಕೊಳ್ಬೋದು. ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ, ಏಕಾದಶಿ ಈ ರೀತಿ ದಿನಗಳಲ್ಲಿ ನಿಮಗೆ ಪ್ರತಿ ಗುರುವಾರ ಹಾಲು, ಮೊಸರು, ಜೇನುತುಪ್ಪ ಇವೆಲ್ಲವನ್ನು ಬಳಸಿ ನಮಗೆ ಅಭಿಷೇಕ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ರೋಸ್ ವಾಟರು, ಹಾಗೆ ಸ್ವಲ್ಪ ತುಳಸಿ ದಳಗಳನ್ನು ಹಾಕಿ ನೀವು ಅಭಿಷೇಕ ಮಾಡಿಕೊಂಡು ನೀವು ಅದನ್ನು ಬಟ್ಟೆಯಿಂದ ಚೆನ್ನಾಗಿ ಬಾಬಾರವರ ಮೂರ್ತಿಯನ್ನು ಒರೆಸಿ, ಮತ್ತು ಅದಕ್ಕೆ ಒಂದು ಸ್ಥಾನ ಅಂತ ಎಲ್ಲಿ ಇಟ್ಟಿರ್ತೀರಲ್ಲ ಆ ಜಾಗದಲ್ಲಿ ಅದಕ್ಕೆ ಆ ಮೂರ್ತಿಯನ್ನು ಕೂರಿಸಿ ಗಂಧವನ್ನು ಇಟ್ಟು, ಹಾಗೆ ಹೂಗಳನ್ನು, ನೀವು ತಂದಿರೋ ಹೂಗಳನ್ನು ಅಲಂಕಾರ ಮಾಡಿಕೊಂಡು ಶ್ರದ್ಧಾ ಸಬೂರಿಯ ಸಂಕೇತವಾಗಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ 9 ದೀಪಗಳ ಆರತಿಯನ್ನು ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು. 5 ದೀಪಗಳ ಆರತಿ ಕೂಡ ಮಾಡ್ಬೋದು. ಆದರೆ 9 ದೀಪಗಳ ಆರತಿಯ ಮಹತ್ವ ಬಹಳ, ಅಂದರೆ ನವವಿಧ ಭಕ್ತಿಗಳನ್ನು ಸೂಚಿಸುತ್ತೆ. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ಚೆಕ್ ಮಾಡಿದರೆ ಹಿಂದೆ ವಿಡಿಯೋ ನಿಮಗೆ ಸಿಗುತ್ತೆ. 9 ದೀಪಗಳ ಆರತಿಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ, ಒಳ್ಳೆಯದಾಗಿದೆ, ಫಲ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ತುಂಬ ಜನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ 9 ದೀಪಗಳ ಆರತಿ ಮಾಡಿ, ಇಲ್ಲ 5 ದೀಪಗಳ ಆರತಿ ಮಾಡಿ. ನಮಗೇನೂ ಆಗೋದಿಲ್ಲಪ್ಪ ಅಂದರೆ 2 ತುಪ್ಪದ ದೀಪ ಆಗಿರ್ಬೋದು, ಕೊಬ್ಬರೆಣ್ಣೆ ದೀಪ ಆಗಿರ್ಬೋದು, ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಬಾಬಾರವರ ಎದುರಿಗೆ ನೀವು ಬೆಳಗಿಸಿ, ಹಾಗೆ ಊದ್ಬತ್ತಿ, ಕರ್ಪೂರ ಈ ರೀತಿ ಒಂದು ಧೂಪ, ದೀಪ, ನೈವೇದ್ಯ ಕೊಟ್ಟು ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತೆ ಅನುಸಾರವಾಗಿ ನಿಷ್ಕಲ್ಮಶವಾದ ಭಾವದಿಂದ ಭಕ್ತಿಯಿಂದ ಮಾಡಿಕೊಂಡ್ರೆ ಆ ಗುರು ಖಂಡಿತವಾಗಿಯೂ ನಿಮ್ಮ ನಿಷ್ಕಲ್ಮಶವಾದ ಭಕ್ತಿಗೆ ಒಲಿದು ಪ್ರಸನ್ನರಾಗ್ತಾರೆ. ನೀವು ಬೇಡಿದ ಇಚ್ಛೆಯನ್ನು ಪೂರ್ಣಗೊಳಿಸ್ತಾರೆ. ಹಾಗೆ ನಿಮ್ಮ ಕುಟುಂಬವನ್ನು ಜನ್ಮ ಜನ್ಮಗಳವರೆಗೂ ರಕ್ಷಿಸ್ತಾರೆ ಗುರು ಅವರು. ಹಾಗಾಗಿ
ನೈವೇದ್ಯಕ್ಕೆ ಏನು ಮಾಡ್ಕೊಳ್ಬೇಕು ಅಂದರೆ ಹಾಲನ್ನಾದರೂ ಇಡ್ಬೋದು, ಇಲ್ಲ ಶುದ್ಧವಾದ ನೀರಿಗೆ ತುಳಸಿಯನ್ನು ಹಾಕಿ ಸ್ವಲ್ಪ ಚಿಟಿಕೆ ಸಕ್ಕರೆಯನ್ನು ಹಾಕಿ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ತಿಂಡಿಗೋಸ್ಕರ ಏನು ಬೆಳಗ್ಗೆನೇ ಮಾಡ್ಕೊಂಡಿರ್ತೀರೋ, ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಪೂಜೆ ಮುಗಿಸಿದ ನಂತರ ಗುರುವಾರ ಒಂದು ಉಪ್ಪಿಟ್ಟೋ ಇಲ್ಲ ಏನು ಒಂದು ತಿಂಡಿ ಪಲಾವೋ ರೊಟ್ಟಿನೋ ಏನು ಮಾಡಿರ್ತೀರೋ ಅದನ್ನು ಕೂಡ ನೀವು ಬಾಬಾರವರಿಗೆ ಮೊದಲಿಗೆ ಅದನ್ನು ಎತ್ತಿಟ್ಟು ನೈವೇದ್ಯ ಮಾಡಿ ನಂತರ ನೀವು ಆ ತಿಂಡಿಯನ್ನು ತಿನ್ಬೋದು. ಉಪವಾಸದ ಲೆಕ್ಕಾಚಾರಕ್ಕೆ ಬಂದರೆ ಉಪವಾಸ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು. ಹಾಲು ಹಣ್ಣು ನೀರಿನ ಸೇವನೆ ಮಾಡಿಕೊಂಡು ಹಾಗೆ ಒಂದು ಹೊತ್ತು ಮಧ್ಯಾಹ್ನ ಊಟ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಊಟವನ್ನು ಬಿಟ್ಟು ಹಾಲನ್ನು ಇಲ್ಲ ಹಣ್ಣನ್ನು ತಗೊಳ್ಬೋದು. ಈ ರೀತಿ ಕೂಡ ಉಪವಾಸ ಮಾಡ್ಬೋದು. ಉಪವಾಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂದರೂ ಹಾಲು ಹಣ್ಣನ್ನು ಸೇವನೆ ಮಾಡಿರಿ. ಸಂಕಟ ಪಡ್ಕೊಂಡು ಉಪವಾಸ ಮಾಡಿ ಪೂಜೆ ಮಾಡಿ ಅಂತ ಬಾಬಾ ಹೇಳಿಲ್ಲ. ನಿಮ್ಮ ಒಂದು ಇಂದ್ರಿಯಗಳನ್ನು ಸ್ವಲ್ಪ ಮಟ್ಟಿಗಾದರೂ ತೃಪ್ತಿಗೊಳಿಸಿ ಶಾಂತವಾಗಿ ಪೂಜೆ ಮಾಡಿ, ಆಗ ಭಕ್ತಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ನೆಲೆಸುತ್ತೆ ಅಂತಲೇ ಅವರು ಸಚ್ಚರಿತ್ರೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಬೋದು. ಇದು ಪೂಜೆಯ ವಿಧಾನವಾಗಿರುತ್ತೆ. ಸಂಕ್ಷಿಪ್ತವಾಗಿ ಮಾಡ್ಕೊಳ್ಬೋದು. ಇಲ್ಲ ಬಾಳೆಹಣ್ಣು ಮಾವಿನ ಹಣ್ಣು ಏನಿದೆಯೋ ನಿಮ್ಮ ಮನೆಯಲ್ಲಿ ಅದನ್ನು ಕೂಡ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು. ಏನೂ ಇಲ್ವಾ, ಸಕ್ಕರೆ ಇರುತ್ತಾ, ಸಕ್ಕರೆ ಬೆಳಗಡಲೆ ಈ ರೀತಿ ಪದಾರ್ಥಗಳನ್ನು ನೈವೇದ್ಯ ಮಾಡ್ಬೋದು. ಕಡಲೆಕಾಳು, ಹಸಿ ಕಡಲೆಕಾಳನ್ನು ಅಂದರೆ ಒಣಗಿದ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೈವೇದ್ಯ ಮಾಡ್ಬೋದು. ಅದನ್ನು 108 ಕಡಲೆಕಾಳನ್ನು ಪೋಣಿಸಿ ನೀವು ಹಾರ ಕೂಡ ಮಾಡಿ ಹಾಕ್ಬೋದು. ನಾನಿಲ್ಲ ಹಾಕಿದ್ದನ್ನು ತೋರಿಸಿದ್ದೀನಲ್ಲ, ಆ ರೀತಿ ಕೂಡ ಮಾಡ್ಬೋದು. ನಂತರ ಮಾರನೇ ದಿನ ಆ ಕಡಲೆಕಾಳನ್ನು ನೀವು ಆ 108 ಕಡಲೆಕಾಳಿನ ಹಾರವನ್ನು ಜಪಮಾಲೆ ಥರ ಬಳಸ್ಬೋದು. ವರ್ಷ ಇಡೀ ಬರುತ್ತದು. ಅಂದರೆ ಕಡಲೆಕಾಳು ಹಾಳಾಗೋಲ್ಲ. ಅದು 108 ಪೋಣಿಸಿರ್ತೀರಲ್ಲ, ಓಂ ನಮೋ ಸಾಯಿನಾಥಾಯ ನಮಃ ಅಂತೇಳಿ ಜಪ ಮಾಡಲಿಕ್ಕೂ ಕೂಡ ಆ ಮಾಲೆಯನ್ನು ಬಳಸ್ಬೋದು. ಮಾರನೇ ದಿನ ಆ ಒಂದು ಕಡಲೆಕಾಳನ್ನು ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ಹೊಟ್ಟೆಗೆ ಸ್ವೀಕರಿಸ್ಬೋದು. ಈ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಸರಳವಾಗಿ ಮಾಡಿಕೊಂಡ್ರು ಆಯಿತು. ಹೇಗೆ ನಿಮಗೆ ಮನಸ್ಸಿಗೆ ಬರುತ್ತೋ ಆ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ದೃಢವಾದ ನಂಬಿಕೆ ಇರಬೇಕು. ಗುರು ಖಂಡಿತ ನಿಮ್ಮನ್ನು ಕೈ ಬಿಡೋದಿಲ್ಲ. ಬಾಬಾ ಕರುಣಾಮಯಿಯಾಗಿದ್ದಾರೆ. ಹಾಗೆ ಈ ರೀತಿ ನೀವು ವ್ರತದ ಆರಂಭವನ್ನು ಮಾಡ್ಬೋದು. ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ಬೋದು, ಪುಸ್ತಕವನ್ನು ಓದ್ಬೋದು. 9 ಗುರುವಾರಗಳ ನಂತರ 9ನೇ ಗುರುವಾರ ಯಾವುದಾದ್ರೂ 5 ಮಕ್ಕಳಿಗೆ ದಾನ ಧರ್ಮ ಊಟದ ಸೇವೆಯನ್ನು ನೀವು ಮಾಡಿಸಲೇಬೇಕು. ತುಂಬ ಒಳ್ಳೆಯದಾಗತ್ತೆ. ಇಲ್ಲ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಅನಾಥ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು, ಏನಾದರೂ ಪುಸ್ತಕ ಈ ರೀತಿ ಕೊಡೋದಾಗಿರ್ಬೋದು ಕೂಡ ಮಾಡ್ಬೋದು. ಹಸಿದವರಿಗೆ ಅನ್ನ, ನೊಂದವರಿಗೆ ಒಂದು ಸಾಂತ್ವನದ ನುಡಿಗಳು, ಹಾಗೆ ಒಂದು ಏನಾದರೂ ಹೊದಿಕೆ ಈ ರೀತಿ ಕೊಡ್ಬೋದು. ಚಪ್ಪಲಿ ಈ ರೀತಿ ದಾನ ಮಾಡ್ಬೋದು. ಒಳ್ಳೆಯದು. ದಯೆ ಕರುಣೆ ಪ್ರೇಮ ಸೇವೆಯ ಸ್ವಭಾವವನ್ನು ಅವರು ಯಾವಾಗಲೂ ತನ್ನ ಪೂಜೆ ಅನ್ನೋ ರೀತಿಯಲ್ಲಿ ಸ್ವೀಕರಿಸ್ತಾರೆ. ಹಾಗಾಗಿ ಈ ರೀತಿ ಕೂಡ ನೀವು ಅವರ 9 ಗುರುವಾರದ ವ್ರತವನ್ನು ಮಾಡ್ಬೋದು. 9 ಗುರುವಾರಗಳ ದಿನ ಬೆಳಗ್ಗೆನೇ ಮಾಡಬೇಕಾ ಅಂದರೆ ಇಲ್ಲ, ಒಂದೊಂದ್ಸರಿ ಸಂಜೆ ಮಾಡ್ಬೋದು. ಒಂದೊಂದ್ಸರಿ ನಿಮ್ಮ ಅನುಕೂಲ ಹೇಗಾಗುತ್ತೋ ಆ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು. ಡೇಟ್ ಆದಾಗ ಆ ವಾರ ಸ್ಕಿಪ್ ಮಾಡಿ ಇಲ್ಲ ನಿಮ್ಮ ಗಂಡ ಮಕ್ಕಳ ಕೈಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಸ್ಬೋದು. ನೀವು ಹೊರಗಡೆ ಇದ್ದು ಹಾಗೆ ಇವತ್ತಿನಿಂದನೇ ಈ ಗುರುವಾರದಿಂದನೇ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣ ಶುರು ಮಾಡ್ತೀವಿ ಅಂದರೆ 52 54 ಅಧ್ಯಾಯಗಳು ಇರ್ತವೆವು ಸಾಯಿ ಸಚ್ಚರಿತ್ರೆಯಲ್ಲಿ. ನೀವು ದಿನಕ್ಕೆ 5 9 ಈ ರೀತಿ ನೀವು ಅದನ್ನು 52 ದಿನಗಳಿಗೆ ವಿಂಗಡಣೆ ಮಾಡಿಕೊಂಡು ಆ ದಿನ ಗುರುವಾರದ ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ವಲ್ಪ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ಫ್ರೀ ಇರ್ತೀರಲ್ಲ ಆ ಸಮಯದಲ್ಲಿ ಈ ರೀತಿ ಪಾರಾಯಣ ಮಾಡಿ ಮುಗಿಸ್ಕೊಳ್ಳಿ. ಭಕ್ತಿ ಶ್ರದ್ಧೆ ಏಕಾಗ್ರತೆ ಮುಖ್ಯ. ಒತ್ತಡ ತಂದ್ಕೊಳ್ಬೇಡಿ. ಈ ಸಮಯದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಶಾಂತವಾದ ವಾತಾವರಣವನ್ನು ಕಾಪಾಡಿಕೊಂಡು ನಂತರ ನೀವು ಸಚ್ಚರಿತ್ರೆ ಪಾರಾಯಣವನ್ನು ನೀವು ನಿಷ್ಕಲ್ಮಶ ಭಾವದಿಂದ ಭಕ್ತಿಯಿಂದ ಮಾಡ್ಕೊಳ್ಬೋದು. ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ಒಂದು ಮನೆ ಮೇಲೆ ಕೂತ್ಕೊಂಡು ಆರಾಮಾಗಿ ಸಚ್ಚರಿತ್ರೆ ಪಾರಾಯಣ ಮಾಡಿ ನಿದ್ದೆ ಕೂಡ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಕೂಡ ನೀವು ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ಬೋದು ಗುರುವಾರದ ದಿನ. 9 ಗುರುವಾರದ ವ್ರತ ಮಾಡ್ತಾ ಇದ್ದೀರಿ ಅಂದರೆ ಯಾವುದೇ ರೀತಿ ಗೊಂದಲ ಇಟ್ಕೊಳ್ಬೇಡಿ. ನಿಷ್ಕಲ್ಮಶವಾದ ಭಾವದಿಂದ ಬಾಬಾರವರಿಗೆ ಸರಳವಾಗಿ ಭಕ್ತಿಯಿಂದ 2 ಊದ್ಬತ್ತಿ ಬೆಳಗ್ಗೆ 2 ತುಪ್ಪದ ದೀಪಗಳನ್ನು ಇಲ್ಲ ಕೊಬ್ಬರೆಣ್ಣೆ ದೀಪಗಳನ್ನು ಬೆಳಗಿಸಿ ನಿಮ್ಮ ಕೈಲಾದ ಒಂದು ನೈವೇದ್ಯವನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿರುತ್ತೆ ಸಾಯಿಬಾಬಾರವರ ಪ್ರತಿ ಗುರುವಾರದ ವ್ರತ. ನಮ್ಮ ಮನೆಯಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ನಾನು PGಲಿದ್ದೀನಿ, ಅಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಫೋಟೋ ಇದ್ದರೆ ಫೋಟೋದ ಮೂಲಕ ಒಂದು ಹೂವನ್ನು ಇಟ್ಟು ನೀವು ಪೂಜಿಸ್ಬೋದು. ಊದ್ಬತ್ತಿ ದೀಪ ಏನೂ ಬೆಳಗ್ಲಿಕ್ಕೆ ಕೊಡೋಲ್ಲ ಅಂದರೆ ಫೋಟೋವನ್ನೇ ಒಂದು ಹೂವನ್ನು ಇಟ್ಟು ನೀವು ಪೂಜೆ ಮಾಡಿ. ಮನೆಯಲ್ಲಿ ನಮಗೆ ಬಾಬಾರವರ ಮೂರ್ತಿ ಫೋಟೋ ಏನೂ ಇಡ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ರೀತಿಲಿ ಏನಾದರೂ ಇದ್ದರೆ ಬಾಬಾರವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ನೀವು ಒಂದು ಭಕ್ತಿಯಿಂದ ಅವರ ನಾಮವನ್ನು ಜಪಿಸುವ ಮೂಲಕ ಕೂಡ ನೀವು ವ್ರತವನ್ನು ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಬಾಬಾ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಯಾವತ್ತೂ ಯಾರಿಗೂ ಯಾವುದೇ ರೀತಿ ಒಂದು ಒತ್ತಡ ಹಾಕಿಲ್ಲ. ಹಾಗಾಗಿ ನೀವು ನಿಷ್ಕಲ್ಮಶವಾದ ಭಕ್ತಿಯಿಂದ ಹೃದಯವೇ ನಿನಗೊಂದು ಮಂಟಪ ಅಪ್ಪ ತಂದೆ, ನನ್ನ ಒಂದು ಭಕ್ತಿಯೇ ನಿನಗೆ ಜ್ಯೋತಿ ಅನ್ನೋ ರೀತಿಯಲ್ಲಿ ನೀವು ಮನಪೂರ್ವಕವಾಗಿ ಒಂದು ಸ್ಥಿರವಾದ ಮನಸ್ಸಿನಿಂದ ಒಂದು ಕಡೆ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದರೂ ಕೂಡ ಅವರು ನಿಮ್ಮ ಭಕ್ತಿಗೆ ಒಲಿತಾರೆ. ನಿಮ್ಮ ಮನೆಯಲ್ಲಿ ನಿಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡೋ ಹಾಗೆ ಮಾಡ್ತಾರೆ. ಇಲ್ಲ ನೀವು ಮುಂದೆ ಹೋಗೋ ಮನೆಯಲ್ಲೂ ಕೂಡ ನಿಮಗೆ ಬಾಬಾರವರನ್ನು ಇಟ್ಟು ಪೂಜೆ
ಮಾಡೋಕ್ಕೆ ಅವಕಾಶ ಸಿಗ್ಬೋದು. ಇಲ್ಲ ಸಾಯಿ ಭಕ್ತರೇ ನಿಮಗೆ ಸಿಗ್ಬೋದು. ಒಂದು ಮದುವೆ ವಿಚಾರದಲ್ಲಿ ಯಾರಿಗಾದರೂ ಹೆಣ್ಣು ಗಂಡು ಸಿಗೋ ವಿಚಾರದಲ್ಲಾಗಿರ್ಬೋದು. ಈ ರೀತಿ ಎಲ್ಲ ಒಟ್ಟಾರೆಯಾಗಿ ಬಾಬಾರವರನ್ನ ನೀವು ನಂಬಿ ನಡೀತೀರಾ ಅಂದರೆ ಅವರು ಭವಿಷ್ಯದಲ್ಲಿ ಜೀವನದಲ್ಲಿ ನಿಮಗೆ ಎದುರಾಗ್ತಾನೆ ಹೋಗ್ತಾರೆ ಯಾರದ್ದಾದ್ರ ಮೂಲಕ ಸ್ನೇಹಿತರೆ. ಅದೇ ಅವರ ಒಂದು ಚಮತ್ಕಾರ. ಒಟ್ಟಾರೆಯಾಗಿ ಅವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ನೀವು ಈಗ ಪೂಜೆ ಮಾಡಿ ಒಂದು ಫಲವನ್ನು ಕಂಡುಕೊಂಡು ನೀವು ಬಿಟ್ಟರು ಅವ್ರು ನಿಮ್ಮನ್ನು ಬಿಡೋದಿಲ್ಲ. ಯಾವಾಗಲೂ ನಿಮ್ಮನ್ನು ಒಂದಲ್ಲ ಒಂದು ರೀತಿ ರಕ್ಷಣೆ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ನಿಮ್ಮನ್ನು ಗುರು ಮಾರ್ಗದರ್ಶನ ಅಂತೂ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಇದೇ ಸಾಯಿಬಾಬಾರವರ ಕರುಣೆ, ದಯೆ, ಪ್ರೇಮದ ಒಂದು ಭಾವ ಆಗಿರುತ್ತೆ ತನ್ನ ಶಿಷ್ಯರ ಪರವಾಗಿ. ಈ ರೀತಿ ಕೂಡ ಮಾಡ್ಕೊಳ್ಬೋದು. 9 ದೀಪಗಳ ಆರತಿಯನ್ನು ನೀವು ಸಂಜೆ ಕೂಡ ಮಾಡ್ಬೋದು. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ವ್ರತ ಮಾಡ್ಕೊಂಡಿರ್ತೀರ, ಸಂಜೆ ಈ ರೀತಿ 9 ದೀಪಗಳ ಆರತಿಯನ್ನು ಮಾಡಿ ಮತ್ತೊಮ್ಮೆ ಏನಾದರೂ ನೀವು ಏನು ತಿನ್ನಲಿಕ್ಕೆ ಮಾಡ್ಕೊಂಡಿರ್ತೀರಲ್ಲ, ಒಂದು ಉಪ್ಪಿಟ್ಟು ಮಾಡ್ಕೊಂಡಿರ್ತೀರೋ, ರೊಟ್ಟಿ ಮಾಡ್ಕೊಂಡಿರ್ತೀರೋ ಅದನ್ನೇ ಬಾಬಾರವರಿಗೆ ಅರ್ಪಣೆ ಮಾಡಿ ದೀಪಾರಾಧನೆ ಮಾಡಿ ನೀವು ಅದೇ ಒಂದು ನೈವೇದ್ಯವನ್ನು ಊಟ ಮಾಡ್ಬೋದು. ಇದು ಸಾಯಿಬಾಬಾರವರ ವ್ರತದ ಆಚರಣೆಯಾಗಿರುತ್ತೆ ಸ್ನೇಹಿತರೆ. ಸಾಯಿ ಗಾಯತ್ರಿ ಮಂತ್ರ ಇದೆ, ಅದರ ಜಪವನ್ನು ನೀವು ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೈಕಾಲು ಮುಖ ತೊಳೆದು ಒಂದು ಮಣೆ ಮೇಲೆ ಇಲ್ಲ ಚೇರ್ ಮೇಲೆ ಕುಳಿತು 33 ಬಾರಿ ಮಾಡಿದರೆ ಖಂಡಿತ ನಿಮ್ಮ ಸಂಕಲ್ಪ ಈಡೇರುತ್ತೆ. ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರೋ ಆ ಇಚ್ಛೆ ಕೈಗೊಡುತ್ತೆ ಸ್ನೇಹಿತರೆ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇದೇ ವಿಡಿಯೋದಲ್ಲಿ ಒಂದು ಕಡೆ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹೀಗೆ ಸರಳವಾಗಿ ಮಾಡ್ಕೊಳ್ಬೋದು. ಪುಸ್ತಕವನ್ನೇ ಕೊಡಬೇಕು ನೀವು ಕೊನೆ ದಿನ ಅಂತೇಳಿ ಅಂದ್ಕೊಳ್ಬೇಡಿ. ಪುಸ್ತಕದ ಬದಲಿಗೆ ನೀವು ತೆಂಗಿನಕಾಯಿ ದಾನ ಮಾಡ್ಬೋದು, ಇಲ್ಲ ಬಾಳೆಹಣ್ಣನ್ನು 2 ಜೋಡಿ ಬಾಳೆಹಣ್ಣನ್ನು ದಾನ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಪುಸ್ತಕ, ಪೆನ್ನು, ಒಂದು ಸೇವೆಯ ಮೂಲಕ ನಿರ್ಗತಿಕರ ಮಕ್ಕಳಿಗೆ ಕೊಡ್ಬೋದು, ಬಟ್ಟೆ ಕೊಡಿಸ್ಬೋದು, ಅನಾಥ ಮಕ್ಕಳಿಗೆ ಊಟ ಹಾಕಿಸ್ಬೋದು, ಪುಸ್ತಕ ಕೊಡಿಸ್ಬೋದು, ಈ ರೀತಿ ಔಷಧಿ ಖರ್ಚಿಗೆ ಏನಾದರೂ ಕೊಡ್ಬೋದು. ಈ ರೀತಿ ಎಲ್ಲ ನೀವು ಸೇವೆ ಮಾಡ್ಬೋದು. ಅಂತ್ಯ ಅಂದರೆ 9ನೇ ಗುರುವಾರಕ್ಕೆ ಸರಿಯಾಗಿ ಈ ರೀತಿ ನೀವು ಪೂಜೆಯನ್ನು ಉದ್ಯಾಪನೆ ಮಾಡಿಕೊಂಡು ಮುಗಿಸ್ಕೊಳ್ಬೋದು. ಈ ರೀತಿ ನಿಮಗೆ ಹೇಗೆ ಬರುತ್ತೋ ಆ ರೀತಿ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಭಕ್ತಿಗೆ ಒಲಿಯೋದು ಭಗವಂತ. ನಿಮ್ಮ ಒಂದು ಒಳ್ಳೆಯ ಕರ್ಮ, ಒಳ್ಳೆಯ ಉದ್ದೇಶಗಳಿಗೆ ಒಲಿತಾರೆ ಗುರುವು. ಹಾಗಾಗಿ ನಿಮ್ಮ ಮನಸ್ಸನ್ನು ಯಾವಾಗಲೂ ಶುದ್ಧವಾಗಿಟ್ಕೊಳ್ಳಿ. ಒಳ್ಳೆಯದನ್ನೇ ವಿಚಾರ ಮಾಡಿ, ಒಳ್ಳೆಯದನ್ನೇ ಬಯಸಿರಿ. ಕೆಟ್ಟದನ್ನು ಯಾರಿಗೂ ಮಾಡೋ ಹಂಬಲ ಇಟ್ಕೊಳ್ಬೇಡಿ. ನಿಮ್ಮ ಜೀವನದ ಮುಖ್ಯ ಗುರಿ ಏನಿದೆ, ಉದ್ದೇಶ ಏನಿದೆ ಅದರ ಕಡೆ ಹೋಗಲಿಕ್ಕೆ ಗಮನ ಹರಿಸ್ರಿ. ಖಂಡಿತ ಅದಕ್ಕೆ ಎಲ್ಲ ರೀತಿಯಲ್ಲೂ ಬಾಬಾ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತಾರೆ. ಪ್ರತಿ ಗುರುವಾರನೂ ಯಾರಿಗಾದರೂ ನಿಮ್ಮ ಕೈಲಾದರೆ ಒಬ್ಬರಿಗೆ ಊಟವನ್ನು ಕೊಡಿಸ್ಬೋದು, ಇಲ್ಲ ಅಂತಲ್ಲ. ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದರೆ ಒಂದು ಮುಷ್ಟಿ ಅಕ್ಕಿನೋ ಗೋಧಿನೋ ಏನಾದರೂ ತಿನ್ನಲಿಕ್ಕೆ ಕೊಡಬೇಕು. ಈ ರೀತಿ ಒಂದು ಇರುವೆಗೆ ಸಕ್ಕರೆ ಕೊಡೋದು, ಈ ರೀತಿ ನೀವು ಪ್ರತಿ ಗುರುವಾರ ಮಾಡಲೇಬೇಕು. ಯಾಕಂದರೆ ಇದು ಬಾಬಾರವರಿಗೆ ತುಂಬ ಇಷ್ಟ. ಬಾಬಾರವರು ಪ್ರಾಣಿಗಳನ್ನು ತುಂಬ ಇಷ್ಟಪಡ್ತಿದ್ರು, ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು. ಹಾಗೆ ಬಾಬಾರವರ ಹೆಸರಲ್ಲಿ ಕೊನೆಯ ಗುರುವಾರದ ದಿನ ನೀವು ಒಂದು ಗಿಡವನ್ನು ಏನಾದರೂ ಒಂದು ಗಿಡವನ್ನು ತಂದು ನೆಡಿ. ಅದು ತುಳಸಿ ಗಿಡ ಆಗಿರ್ಬೋದು, ಇಷ್ಟವಾದ ಒಂದು ದಾಸವಾಳ ಗಿಡ ಆಗಿರ್ಬೋದು, ನೆಲ್ಲಿಕಾಯಿ ಗಿಡ ಆಗಿರ್ಬೋದು, ಇಲ್ಲ ಬೇವಿನ ಗಿಡ ಆಗಿರ್ಬೋದು. ನೀವು ಅದನ್ನು ತಂದು ನೆಟ್ಟು ಅದನ್ನು ಒಂದು ಪೂಜೆ ಮಾಡುವ ರೀತಿಯಲ್ಲಿ ಅದಕ್ಕೆ ದಿನನಿತ್ಯ ಒಂದು ಊದ್ಬತ್ತಿ ಬೆಳಗೋದು, ದೀಪ ಬೆಳಗಿಸೋದು, ಈ ರೀತಿ ಮಾಡಿದರೂ ಕೂಡ ನಿಮಗೆ ಆ ಗಿಡ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಸ್ಪಂದಿಸುತ್ತೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಕೊಡಲಿಕ್ಕೆ. ಇಲ್ಲಾಂದರೆ ನಿಮ್ಮ ದೋಷಗಳನ್ನು ಅದು ತಗೊಂಡು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಈ ರೀತಿ ಎಲ್ಲ ಕೆಲವೊಂದು ವಿಚಾರಗಳು ಇರ್ತವೆ ಸ್ನೇಹಿತರೆ. ನಾವು ಪ್ರಕೃತಿಗಾಗಿರ್ಬೋದು, ಭಗವಂತನಿಗಾಗಿರ್ಬೋದು, ಆಧ್ಯಾತ್ಮಿಕತೆಗೆ ಆಗಿರ್ಬೋದು ಕನೆಕ್ಟ್ ಆಗ್ತಾ ಹೋದಾಗೆ ನಮ್ಗೆ ಅದು ಎಲ್ಲದರ ಅರಿವು ಉಂಟಾಗುತ್ತೆ. ಭೌತಿಕ ಸುಖಗಳಿಗಿಂತ ಒಂದು ಅಂತರಂಗದ ಸುಖವನ್ನು ನಾವು ನೋಡಲಿಕ್ಕೆ ಇಷ್ಟಪಡಲಿಕ್ಕೆ ಶುರು ಮಾಡ್ತೀವಿ. ಇದೇ ಒಂದು ಪೂಜೆಗೆ, ಆಧ್ಯಾತ್ಮಿಕತೆಗೆ, ಗುರುವಿನ ಶರಣದಲ್ಲಿ ಹೋಗೋದಕ್ಕೆ, ಭಗವಂತನನ್ನು ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ರೀತಿಯ ಒಂದು ಅಭೂತಪೂರ್ಣ ಬದಲಾವಣೆ, ಒಂದು ಆತ್ಮವಿಶ್ವಾಸ ಹೆಚ್ಚಾಗೋದು, ಎಲ್ಲ ಸಮಸ್ಯೆಗಳಿಗೆ ತನ್ನಿಂದ ತಾನೇ ಸಮಯಕ್ಕೆ ಸರಿಯಾಗಿ ಪರಿಹಾರ ಸಿಗೋದು, ಇವೆಲ್ಲವೂ ನಡೀತಾ ಹೋಗ್ತವೆ. ಖಂಡಿತ ಆ ಸಮಯ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಗುರುವಿನ ಶರಣದಲ್ಲಿರಬೇಕು ಯಾವಾಗಲೂ. ಗುರು ಮುಖೇನ ನಮ್ಮ ಜೀವನ ಶುರು ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಒಳಿತನ ಕಂಡುಕೊಳ್ತೀವಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ, ಹಾಗೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಗಿದ್ದರೆ ಬಾಬಾರವರ ವ್ರತ ಮಾಡಿ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳಿ. ಕಷ್ಟಗಳಿಂದ, ಸಮಸ್ಯೆಗಳಿಂದ, ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ರಿ. ಹಾಗೆ ಸಂತಾನ ಭಾಗ್ಯಕ್ಕೋಸ್ಕರ ನೀವು ಮಾಡ್ಬೋದು, ವಿವಾಹಕ್ಕೋಸ್ಕರ ಮಾಡ್ಬೋದು, ಒಳ್ಳೆಯ ಕೆಲಸಕ್ಕೋಸ್ಕರ ಮಾಡ್ಬೋದು, ಒಳ್ಳೆಯ ಪದವಿಗೋಸ್ಕರ ಮಾಡ್ಬೋದು, ಮನೆ ಕಟ್ಟೋ ವಿಚಾರಕ್ಕೆ ಮಾಡ್ಬೋದು. ನಿಮ್ಮ ಆಸೆ ಏನಿದೆಯೋ ಆ ಸಂಕಲ್ಪವನ್ನು ಮಾಡಿಕೊಂಡು, ಒಂದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮಾಡಿ. ತುಂಬ ಗಜಿಬಿಜಿ ಮಾಡ್ಕೊಳ್ಬೇಡಿ. ಆ ಸಂಕಲ್ಪ ಈಡೇರಿದ ನಂತರ ಮತ್ತೊಮ್ಮೆ ಬೇಕಾದರೆ ಮಾಡ್ಕೊಳ್ಳೋಂದ್ರೆ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗತ್ತೆ. ಹೊಸಬ್ರು ತುಂಬ ಜನ ಕಮೆಂಟ್ ಹಾಕಿದ್ರಿ, ಹೇಗೆ ತಿಳಿಸಿ ಬಾಬಾರವರ ಪೂಜೆ ಹೇಗೆ ಮಾಡಬೇಕು, 9 ದೀಪಗಳ ಆರತಿಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿ ಅಂತ ಹೇಳಿದರೆ, ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. 9 ಗುರುವಾರ 9 ದೀಪಗಳ ಆರತಿಯನ್ನು ಮಾಡ್ಬೋದು. ಇಲ್ಲ 9 ದಿನದ ಸಂಕಲ್ಪದ ರೂಪದಲ್ಲೂ ಕೂಡ ಗುರುವಾರ ಶುರು ಮಾಡಿ ಶುಕ್ರವಾರಕ್ಕೆ 9 ದೀಪಗಳ ಆರತಿಯನ್ನು ಮುಗಿಸ್ಬೋದು. ಒಂದು ಸಂಕಲ್ಪ, ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳೋಕ್ಕೆ, ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅದರದ್ದೇ ಸಪ್ರೇಟ್ ವಿಡಿಯೋ ಇದೆ, ಆದರೂ ಕೂಡ ನಾನು ಇಲ್ಲಿ ತಿಳಿಸಿದ್ದೀನಿ. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಪ್ರತಿ ಗುರುವಾರ ನೀವು ಏನು 9 ಗುರುವಾರಗಳ ವ್ರತವನ್ನು ಮಾಡ್ತೀರಲ್ಲ, ಪ್ರತಿ ಗುರುವಾರ ಸಂಜೆ
ನೀವು 9 ದೀಪಗಳ ಆರತಿಯನ್ನು ಮಾಡ್ಬೋದು. ಬೆಳಗ್ಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ 2 ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮಾಡಿಕೊಂಡು ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ 9 ದೀಪಗಳ ಆರತಿಯನ್ನು ಮಾಡಿದರೆ ನಿಮ್ಮ ಯಾವ ಒಂದು ಸಂಕಲ್ಪವನ್ನು ಇಟ್ಟು ನೀವು ಆರತಿಯನ್ನು ಶುರು ಮಾಡಿರ್ತೀರೋ ಖಂಡಿತ ಆ ಸಂಕಲ್ಪ ಈಡೇರುತ್ತೆ, ಕತ್ತಲೆ ದೂರವಾಗುತ್ತೆ, ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಸ್ನೇಹಿತರೆ. ಇದು 2025ರ ಗುರುಪೂರ್ಣಿಮೆಯ ಪೂಜೆಯ ವಿಡಿಯೋ ಆಗಿತ್ತು. ಅದರಲ್ಲಿ ನಾನು ಬೇರೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವು ಮತ್ತೆ ಮತ್ತೆ ಕೇಳಿದ್ದಕ್ಕೆ ನಾನು ಅದೇ ವಿಡಿಯೋನ ತಗೊಂಡು ಬೇರೆಯದ್ದೇ ರೀತಿಯಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ 9 ದೀಪಗಳ ಒಂದು ಆರತಿ ಆಗಿರ್ಬೋದು, ಹಾಗೆ 9 ಗುರುವಾರಗಳ ವ್ರತದ ಬಗ್ಗೆ ಮತ್ತೊಮ್ಮೆ ವಿವರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಿಂದೆ ಹೋಗಿ ಹುಡುಕೋದು ಕಷ್ಟ ಆಗುತ್ತೆ, ಹಾಗಾಗಿ ಮತ್ತೊಮ್ಮೆ ಹೇಳಿ ಎಂದಿದ್ರೆ ಹಾಗಾಗಿ ನಾನು ಇಲ್ಲಿ ತಿಳಿಸಿದ್ದೀನಿ. ನಾಳೆಯಿಂದ ನೀವು ಸಚ್ಚರಿತ್ರೆ ಪಾರಾಯಣ, ದೀಪಾರಾಧನೆ, 9 ಗುರುವಾರಗಳ ವ್ರತ ಆಗಿರ್ಬೋದು, ಹಾಗೆ ಸಾಯಿ ನಾಮಸ್ಮರಣೆ ಬರೆಯೋದಾಗಿರ್ಬೋದು, ಈ ರೀತಿ ನೀವು ಶುರು ಮಾಡ್ಬೋದು. ತುಂಬ ಒಳ್ಳೆಯದು. ಮೂರ್ತಿ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಫೋಟೋ ಇದ್ದರೂ ಕೂಡ ಬಾಬಾರವರನ್ನ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ, ಅದು ಕೂಡ ಅಷ್ಟೇ ಶ್ರೇಯಸ್ಸು ಫಲವನ್ನು ತಂದುಕೊಡುತ್ತೆ. ಪುಸ್ತಕ ಓದಲೇಬೇಕಾ ಅಂದರೆ ಒಂದು ಅಧ್ಯಾಯ, ಒಂದು ಪುಟ ಇಲ್ಲ ಒಂದು ಪ್ಯಾರವನ್ನಾದರೂ ದಿನನಿತ್ಯ ಸಾಯಿ ಸಚ್ಚರಿತ್ರೆನ ಓದುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಯಾಕಂದರೆ ಸ್ವಯಂ ಬಾಬಾರವರೇ ಹೇಳಿದರೆ, ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಉಪಸ್ಥಿತಿಯಾಗಿದೆ, ನಿನ್ನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅದು ದೂರ ಮಾಡುತ್ತೆ, ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ಸಚ್ಚರಿತ್ರೆಯನ್ನು ತೊಗೊಂಡು ಇಟ್ಕೊಂಡ್ಬಿಡಿ. ₹200 ಇರಬೇಕು, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಕೂಡ ಕೆಲವರಿಗೆ ತರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು ಜರ್ನಿ ಮಾಡಬೇಕಾದ್ರೆ, ಯಾವುದಾದ್ರೂ ಬೇರೆ ಊರಿಗೆ ಹೋದಾಗೂ ನೀವು ತೊಗೊಂಡು ಹೋಗ್ಬೋದು. ನೀವು ಮನೆಯಲ್ಲೂ ಕೂಡ ಅದನ್ನು ಸಂಕಲ್ಪದ ರೀತಿಯಲ್ಲಿ ಓದ್ಬೋದು. ಇಲ್ಲ ದಿನನಿತ್ಯ ಏನೂ ಸಂಕಲ್ಪ ಮಾಡ್ಕೊಳ್ಳದೆ ಇದ್ದರೂ ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಸಾಯಿ ಸಚ್ಚರಿತ್ರೆ ಒಂದು ಅಧ್ಯಾಯ, ಒಂದು ಪುಟ ಈ ರೀತಿ ಓದಿ ಮಲಗುವ ಅಭ್ಯಾಸವನ್ನು ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದು ಎಂಥ ಒಂದು ಅದ್ಭುತ ಪರಿವರ್ತನೆ ಆಗುತ್ತೆ ಅಂತೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.